ಹಲೋ ಹಾಯ್ ನಮಸ್ತೆ ವೇದಾಸ್ ಹೋಮ್ ಕಿಚನ್ಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತು ಬನ್ನಿ ಸಿಂಪಲ್ಲಾಗಿರೋ ಒಂದು ಚಟ್ನಿ ಪುಡಿನ ಮಾಡ್ಕೊಳ್ಳೋಣ. ಈ ಸಿಂಪಲ್ಲಾಗಿ ಚಟ್ನಿ ಪುಡಿ ಯಾವ ಥರ ಅಂತಂದರೆ ಅರ್ಧ ಹೋಳು ಕೊಬ್ಬರಿ ಇದ್ದರೆ ಸಾಕು. ಸೊ ಅರ್ಧ ಹೋಳು ಕೊಬ್ಬರಿಯಿಂದನೇ ಮನೇಲಿ ಇರ್ತಕ್ಕಂಥ ಐಟಮಿಂದ ನಾವು ಒಂದು ಟೇಸ್ಟಿಯಾದಂಥ ಚಟ್ನಿ ಪುಡಿನ ಮಾಡ್ಕೋಬೋದು. ಸೊ ಇನ್ಸ್ಟೆಂಟಾಗಿ ಸೊ ನಮಗೆ ಇವತ್ತು ಬೇಜಾರಾಗಿದೆ ಪಲ್ಯ ಅದೇ ಸಾಂಬಾರು ತಿಂದ್ಕೊಂಡು ಅಂತಂದರೆ ಸೊ ಇದನ್ನು ನಾವು ರೈಸಿಗಾದರೂ ಚಪಾತಿಗಾದರೂ ರೊಟ್ಟಿಗಾದರೂ ಯಾವುದ್ರ ಜೊತೆಗಾದರೂ ಕೂಡ ತಿಂದರೆ ಒಳ್ಳೆ ಟೇಸ್ಟ್ ಅಂತೂ ಕೊಡುತ್ತೆ. ಸೊ ಬನ್ನಿ ಇದನ್ನು ಮಾಡ್ಕೊಳ್ಳೋಕ್ಕೆ ಒಂದು ಅರ್ಧ ಹೋಳು ಕೊಬ್ಬರಿ. ಸೊ ನಮಗೆ ಬೆಳ್ಳುಳ್ಳಿ ಹೆಸಳು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳೋಣ. ಯಾಕಂದರೆ ಬೆಳ್ಳುಳ್ಳಿ ನೀವು ಜಾಸ್ತಿ ತಿಂತೀರಾ, ನಮಗೆ ಜಾಸ್ತಿ ಫ್ಲೇವರ್ ಬೇಕಂದರೆ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ, ಇಲ್ಲ ನನಗೆ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವಿನ ಎಲೆಗಳು, ಸೊ 1 ಸ್ಪೂನು ಟೇಬಲ್ ಸ್ಪೂನ್ ಜೀರಿಗೆ, ಸ್ವಲ್ಪ ಅಚ್ಕಾರದ ಪುಡಿ. ನಮಗೆ ಸ್ಪೈಸಿ ಜಾಸ್ತಿ ಬೇಕಂದರೆ ಜಾಸ್ತಿ ನೀವು ಖಾರನೇ ಯೂಸ್ ಮಾಡ್ಕೊಳ್ಳಿ, ಇಲ್ಲ ನನಗೆ ಕಡಿಮೆ ಬೇಕು ಅಂತಂದರೆ ಕಡಿಮೆ ಯೂಸ್ ಮಾಡ್ಕೊಳ್ಳಿ. ಸೊ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸೊ ಇದನ್ನು ನೈಸಿಗೆ ನಿಮಗೆ ಸಣ್ಣ ಬೇಕು ಅಂದರೆ ಸಣ್ಣ ಮಾಡ್ಕೊಳ್ಳಿ, ಇಲ್ಲ ಇದು ನಿಮಗೆ ತರಿ ಬೇಕು ಅಂದರೆ ತರಿಯಾಗಿ ನೀವು ಮಾಡ್ಕೋಬೋದು. ನೋಡಿ ಈ ಥರ ಆಗುತ್ತೆ. ಇದನ್ನು ನೀವು ಸೊ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅಥವಾ ಚಪಾತಿಗೆ ರೊಟ್ಟಿಗೆ ನೀವು ಯಾವುದ್ರ ಜೊತೆಗೆ ಇದು ತಿಂದರೂ ಕೂಡ ಒಳ್ಳೆ ಟೇಸ್ಟ್ ಅಂತೂ ಕೊಡುತ್ತೆ. ಸೊ ಒನ್ಸ್ನ ನೀವು ಈ ರೆಸಿಪಿನ ಟ್ರೈ ಮಾಡಿ. ಸೊ ಇಲ್ಲಿವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.